ಜನರ ಆರೋಗ್ಯಕ್ಕೆ ಕುತ್ತು ತರುವ ಆಹಾರ ಪದಾರ್ಥಗಳ ವಿರುದ್ಧ ಸಮರ ಸಾರಿದ್ದ ಸರ್ಕಾರ ಇದೀಗ ಪವಿತ್ರ ನದಿಗಳ ಮೇಲೂ ಕಣ್ಣಿಟ್ಟಿದೆ. ಪರಿಸರ ಕಾಳಜಿಯಿಂದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಿದೆ. ಆದರೂ ವ್ಯಾಪಾರಿಗಳು ಮತ್ತು ಜನ ಮಾತ್ರ ಕ್ಯಾರೆ ಅಂತಿಲ್ಲ. ನಾನೀಗ ಕಬಿಲಾ ನದಿಯ ಬಳಿ ಇದ್ದೇವೆ. ಈ ರೀತಿಯಾದಂಥ ಸೋಪ್ಗಳನ್ನು ಬಿಟ್ಟು ಹೋಗೋದ್ರಿಂದಾಗಿ ನದಿ ಖಂಡಿತವಾಗಿಯೂ ಮಲಿನವಾಗ್ತದೆ. ನಾನಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಾಂಬ ದೇವಸ್ಥಾನದ ಬಳಿ ಇದ್ದೀನಿ. ನೀರಲ್ಲೇ ರಾಶಿ ರಾಶಿ ವಸ್ತುಗಳು, ಹಿನ್ನೀರಲ್ಲಿ ಶಾಂಪೂ, ಸೋಪಿನ ಕವರ್ಗಳು. ಇದು ಯಾವುದೋ ಕೆರೆ ಕಟ್ಟಿಯಲ್ಲ. ಸಾವಿರಾರು ಭಕ್ತರು ಪವಿತ್ರ ನೀರು ಅಂತ ಸ್ನಾನ ಮಾಡೋ ನದಿಗಳ ಅವ್ಯವಸ್ಥೆ. ಸ್ನಾನ ಘಟ್ಟಗಳಲ್ಲಿ ಶಾಂಪೂ, ಸೋಪು ಬಳಕೆಗೆ ಇಲ್ಲ ಬ್ರೇಕ್. ಪವಿತ್ರ ನದಿಗಳು ಮಲಿನ. ಟಿವಿ9 ರಿಯಾಲಿಟಿ ಚೆಕ್. ದೇವರ ಸನ್ನಿಧಿ ಪವಿತ್ರ ನದಿ ಅಂತ ಸಾವಿರಾರು ಭಕ್ತರು ಬಂದು ನದಿಗಳ ಸ್ನಾನಘಟ್ಟಗಳಲ್ಲಿ ಸ್ನಾನ ಮಾಡ್ತಾರೆ. ಶಾಂಪೂ, ಸೋಪು ಬಳಸಿ ಅಲ್ಲೇ ಬಿಸಾಡ್ತಾ ಇದ್ದಾರೆ. ಇದು ಮನುಷ್ಯರ ಜೊತೆಗೆ ಜಲಚರಗಳಿಗೂ ಕುತ್ತು ತರ್ತಾ ಇದೆ. ಇದನ್ನರಿತ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸ್ನಾನಘಟ್ಟಗಳಲ್ಲಿ ಶಾಂಪೂ ಮತ್ತು ಸೋಪು ಬಳಕೆ ನಿಷೇಧಿಸಿತ್ತು. ಆದರೆ ಸರ್ಕಾರದ ಆದೇಶ ನೆಪ ಮಾತ್ರಕ್ಕಷ್ಟೇ ಅನ್ನೋದು ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ನಂಜನಗೂಡಿನಲ್ಲಿ ಶಾಂಪೂ, ಸೋಪು ಬಳಸಿ ಭಕ್ತರ ಸ್ನಾನ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶಾಂಪೂ ಮತ್ತು ಸೋಪು ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿದ ಭಕ್ತರು ಅಲ್ಲಿಯೇ ಶಾಂಪೂ ಮತ್ತು ಸೋಪಿನ ಕವರ್ಗಳನ್ನ ಬಿಸಾಡ್ತಾ ಇದ್ರು. ಈ ರೀತಿಯಾದಂಥ ಸೋಪ್ಗಳನ್ನು ಬಿಟ್ಟು ಹೋಗೋದ್ರಿಂದಾಗಿ ನದಿ ಖಂಡಿತವಾಗಿಯೂ ಮಲಿನವಾಗ್ತದೆ, ಪವಿತ್ರವಾಗಿ ಉಳಿಯೋದಿಲ್ಲ. ಹೀಗಾಗಿ ಇವುಗಳನ್ನು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಸ್ಥಳದಲ್ಲಿ ಎಸೆದು ಅದನ್ನ ಸ್ವಚ್ಛ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಪುಣ್ಯಕ್ಷೇತ್ರ ನಿಮಿಷಾಂಬ ದೇಗುಲದಲ್ಲೂ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅಂತಿಲ್ಲ. ಕಾವೇರಿ ನದಿ ನೀರಿನಲ್ಲಿ ಭಕ್ತರು ಶಾಂಪೂ ಮತ್ತು ಸೋಪು ಬಳಸಿ ಸ್ನಾನ ಮಾಡ್ತಿದ್ರು. ಈ ಬಗ್ಗೆ ಕೇಳಿದ್ರೆ ನಮಗೆ ಮಾಹಿತಿ ಇಲ್ಲ ಅಂತಿದ್ದಾರೆ. ಒಂದು ಶಾಂಪು ಸೋಪು ಗೌರ್ಮೆಂಟ್ ಅವರ ಬ್ಯಾನ್ ಮಾಡ್ಬಿಡಲ್ಲ ಅದು. ನಾವು ತಂದು ಮಾರಂಗೆ ಇರಿಗಿಲ್ಲಪ್ಪ. ಇಲ್ಲಿ ಮಾರಾಟ ಮಾಡಬಾರ್ದು ಅಂತ ಹೇಳಿರೋದು. ಇಲ್ಲಿ ಮಾತ್ರ ಮಾರಬೇಡ ಅಂತನಾ? ಅದು ಅವರವರೊಂದು ರೂಲ್ಸ್ ಮಾಡ್ಬಿಳೆ ಸಮಯ ನಾವು ಬಿಟ್ಕೊಡ್ತೇವೆ. ಸರ್ಕಾರಿ ಆದೇಶ ಗಮನಕ್ಕೆ ಬಂದಿದ್ದು ನಾವು ಬರೀ ನೀರಿನಲ್ಲಿ ಮುಳುಗಿದ್ದೇವೆ ಅಂತ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ಮಿಂದ ಕೆಲ ಭಕ್ತರು ಹೇಳಿದ್ರು. ಇಲ್ಲ ಸರ್, ನಾವು ಬಳಸಿಲ್ಲ. ನಾವು ಹಂಗೇನೆ ಮುಳುಗಿ ಎದ್ದು ಬಂದಿರೋದಷ್ಟೇನೆ. ಅದಕ್ಕೆ ವ್ಯವಸ್ಥೆ ಹಾಕೋತಾ ಇದ್ದೀವಿ. ಆರೋಗ್ಯದ ಹಿತದೃಷ್ಟಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ಸರ್ಕಾರ ಮುಂದಾಗಿದೆ. ಆದರೆ ಇದು ಮತ್ತಷ್ಟು ಕಟ್ಟುನಿಟ್ಟಾಗಿ ಶಾಂಪೂ ಮತ್ತು ಸೋಪು ನಿಷೇಧಿಸಬೇಕಾಗಿದೆ. ದಂಡ ವಿಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.